ನಾವೇ ಕೇಳಕ್ ಹೋಗ್ತೀವಿ. 3 ಜನ DCM ನೋಡಿ, ನಾನು ಯಾವುದೇ ರಾಜಕಾರಣದ ಪರ ವಿರುದ್ಧ ಅಥವಾ ಯಾರು ಹೇಳ್ಕೊಟ್ಟು ಹೇಳಿಸ್ತಾರೆ ಆ ಥರ ಅಲ್ಲ. DCM 3 ಜನ ಮಾಡಿದ್ರೆ ಮುಂದೆ ಬರೋ ಲೋಕಸಭಾ ಚುನಾವಣೆಗೆ ಸಹಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಿರ್ತಕ್ಕಂಥದ್ದು. ಅದು ಮಾಡೋದು ಬಿಡೋದು ನಾನು ಹೇಳ್ದಾಕ್ಷಣಕ್ಕೆ ಆಗ್ಬಿಡುತ್ತೆ ಅಂತನೂ ಅಲ್ಲ. ನಾನು ಹೈಕಮಾಂಡ್ನವ್ರ ಗಮನಕ್ಕೆ ಅವರು ಮನವಿ ಮಾಡಿದ್ದೇನೆ. ತೀರ್ಮಾನ ಅಂತಿಮವಾಗಿ ಅವರೇ ತಾನೇ ಮಾಡೋರು. ಆಗ್ತಾನೆ ಇದೆ. ಈಗ ನೋಡಿ, ಮೊನ್ನೆ 3 ರಾಜ್ಯದಲ್ಲಿ BJP ಮುಖ್ಯಮಂತ್ರಿಗಳು ಬಂದರು. ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ. 3 ರಾಜ್ಯದಲ್ಲೂ ಕೂಡ ಉಪಮುಖ್ಯಮಂತ್ರಿಗಳನ್ನ 3 ಜನ ಅವರು ಮಾಡಿದ್ದಾರೆ ಅಲ್ಲಿ. ಅದರಿಂದ ನಮ್ಮಲ್ಲೂ ಮಾಡೋ ಸೂಕ್ತ ಅಂತ ಸಲಹೆ ಅಷ್ಟೇ. ಸರಿ, ಕರ ಸೇವಕರು ಬಂಧನದಲ್ಲಿ ಬಿಜೆಪಿ ಒಂದು ರೀತಿ ರಾಜ್ಯದ ನೋಡಿ, ಅದು ಕಾಕತಾಳೀಯ ಅಷ್ಟೇ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಂಗ್ ಪೆಂಡಿಂಗ್ ಕೇಸಸ್ ಅಂತ ಹೇಳಿ ಒಂದು ರಿಜಿಸ್ಟರ್ ಬರೆದು ಅದರಲ್ಲಿ ಹಾಕ್ಬಿಡ್ತಾರೆ. ಅದನ್ನ ತಿರ್ಗಿ ಯಾರು ನೋಡೋದಿಲ್ಲ. ಗೊತ್ತಾಯ್ತಾ? ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುವಂಥದ್ದು ಒಂದು ಕ್ರಿಯೆ ನಾನು ಹೇಳ್ತಕ್ಕಂಥದ್ದು. ಅಲ್ಲಿ ಸೇರಿದಾಗ ಆ ಕೇಸಸ್ ಯಾಕೆ ಇಟ್ಕೊಂಡಿದ್ದೀರಿ ಅಂತೇಳಿ ಅವ್ರ ಹೈಯರ್ ಆಫೀಸರ್ಸು ಅವರು ಇವರು ಅಲ್ಲಿ ಬೆಂಗಳೂರಲ್ಲಿ ಮಂತ್ಲಿ ಮೀಟಿಂಗ್ ನಲ್ಲಿ SP ಗಳೆಲ್ಲ ಹೋಗ್ತಾರೆ. ಅಲ್ಲಿ ಕೇಳ್ತಾರೆ, ಲಾಂಗ್ ಪೆಂಡಿಂಗ್ ಕೇಸಸ್ ಅಲ್ಲಿ ಎಷ್ಟಿದ್ದಾವೆ, ಅವೇನ್ ಮಾಡಿದಿರಿ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ತರ ಕೇಸಸ್ಗಳನ್ನ ಅದು ರಿಓಪನ್ ಆಗಿ ಬಂದಿರ್ಬೋದು ಅಷ್ಟೇ. ಈಗ 20 ವರ್ಷದಿಂದ ಯಾಕೆ ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅಂತೇಳಿ ಅಲ್ಲಿ ಸ್ಟೇಷನ್ ಹೌಸ್ ಆಫೀಸರು ಅವರು ಅದನ್ನ ಕ್ರಮ ತಗೊಳ್ಳೋಂಥ ಪ್ರಯತ್ನ ಮಾಡಿರ್ಬೋದು. ಅವರು ಆ ಪ್ರಯತ್ನ ಮತ್ತೆ ಈಗ 22ನೇ ತಾರೀಕು ರಾಮನ ಏನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಸಮಯ, ಅದೊಂದು ಕಾಕತಾಳೀಯ ಅಷ್ಟೇ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಹಿಂದೂಗಳ್ರಿ, ನಾವೇನು ಹಿಂದೂ ಅಲ್ವೇನು? ನಡೀರಿ ನೀವು ಸರಿಗೆ. ಆಯ್ತು, ಮಾಡ್ಲಿ. ಈಗ ನೋಡಿ, ರಾಜಕಾರಣ ಮಾಡಲಿಕ್ಕೆ ಏನಾದ್ರು ಒಂದು ಇಶ್ಯೂಸ್ ಬೇಕು. ಒಂದು ಇಶ್ಯೂ ಸಿಕ್ಕಿದೆ, ಒಂದು ರಾಜಕಾರಣ ಮಾಡ್ತಾರೆ. ಮಾಡೋದಕ್ಕೆ ಯಾರ್ದೇನು ಆಕ್ಷೇಪಣೆ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಯಾವ ಇಶ್ಯೂ ಮೇಲೆ ಬೇಕಾದರೂ ಅವರು ಹೋರಾಟ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ. ಮಾಡಲಿ, ಸಂತೋಷ. ಅದ್ರದ್ದು ಏನು ತಪ್ಪೇನಿಲ್ಲ. ಅವ್ರೇನಾದರೂ ಹೇಳ್ತಕ್ಕಂಥದ್ರಲ್ಲಿ ಸತ್ಯಾಂಶಗಳಿದ್ರೆ, ನಾವೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ನಾವು ತಿದ್ಕೊಳ್ತೀವಿ. ನಾವು ನಾರಾಯಣಗೌಡರು ಬಂಧನ ಖಂಡಿಸಿ ಅರಸೀಕೆರೆ ಬಂದ್ ಕಾಲ್ಫರ್ ಮಾಡಿದ್ದಾರೆ ಸರ್. ಈಗ ನೋಡ್ರಿ, ಕನ್ನಡಿಗರು ಅಂತ ನೋಡಿ, ತಮಿಳ್ನಾಡಿನಲ್ಲಿ ತಮಿಳ್ ಪರವಾಗಿ ಏನು ಹೋರಾಟ ಯಾರು ಮಾಡ್ತಾ ಇಲ್ಲ. ಯಾರು ಮಾಡ್ತಾರ? ಕೇರಳದಲ್ಲಿ ಮಲಯಾಳಂ ಪರ ಯಾರು ಅಲ್ಲಿ ಸಂಘಟನೆಗಳು ಯಾವ ಹೋರಾಟ ಮಾಡ್ತಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಕನ್ನಡಕ್ಕೆ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಬಹಳಷ್ಟು ಜನ ಇದ್ದಾರೆ. ಆದರೆ ಹೋರಾಟಗಾರರು ಯಾರು ಕೂಡ ಕಾನೂನನ್ನ ಕೈ ಎತ್ಕೊಳ್ತಕ್ಕಂಥದ್ದು ಸರಿ ಇಲ್ಲ. ಒಂದು. ಎರಡನೇದು, ಈ ಪ್ರಾಪರ್ಟೀಸ್ ಎಲ್ಲ ಡ್ಯಾಮೇಜ್ ಆಗಿರೋದು ಯಾರ್ದಪ್ಪ? ಕನ್ನಡಿಗರದೇ. ನಾವು ಕನ್ನಡದ ಹೆಸರಿನಲ್ಲಿ ಕನ್ನಡಿಗರ ಆಸ್ತಿನ ನಾವು ನಾಶ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಯೋಚನೆ ಮಾಡಿ ಅಷ್ಟೆ. ಕನ್ನಡಕ್ಕಾಗಿ ಹೋರಾಟ ಮಾಡೋದ ಸಂದರ್ಭ ಯಾಕೆ ನಿರ್ಮಾಣ ಆಗಿದೆ ಸರ್? ಹಂಗಿದ್ರೆ ಕನ್ನಡಕ್ಕೆ ಹೋರಾಟ ನಾನು ಹೇಳ್ತೀನಲ್ಲ, ಅದು ಕೆಲವು ಇಡನ್ ಅಜೆಂಡಾಗಳು ಕೆಲವೆಲ್ಲ ಇರ್ತವೆ. ಆ ಇಡನ್ ಅಜೆಂಡಾಗಳು ಫುಲ್ಫಿಲ್ ಆಗಲ್ಲ ಅಂತಂದ್ರೆ ಈ ತರ ಹೋರಾಟದ ಬರ್ತವೆ. ಇಷ್ಟು ವರ್ಷದಿಂದ ಬೋರ್ಡ್ಗಳು ನೆನ್ನೆ ಮನೆ ಒಂದೇ ದಿವ್ಸಕ್ಕೆ ಹಾಕ್ತಾರ, ಒಂದೇ ತಿಂಗಳಿಗೆ ಹಾಕ್ತಾರ, ಒಂದೇ ವರ್ಷಕ್ಕೆ ಹಾಕ್ತಾರ? ಈಗ ಹಿಂದೆ ನೆನ್ನೆ ಕ್ಯಾಬಿನೆಟ್ ಅಲ್ಲಿ ಯಾವುದೇ ಬೋರ್ಡ್ ಇರ್ಬೋದು, ಯಾರೇ ಬೋರ್ಡ್ ಡಿಸ್ಪ್ಲೇ ಮಾಡಿದ್ರೆ ಮೊದಲು 50-50 ಅಂತ ಇತ್ತು. 50% ಕನ್ನಡಕ್ಕೆ ಮೀಸಲಿರ್ಬೇಕು, ಇನ್ನು 50% ಬೇರೆ ಭಾಷೆಗೆ ಇರ್ಬೇಕಂತ ಇತ್ತು. ನಿನ್ನೆ ದಿವಸ ಕ್ಯಾಬಿನೆಟ್ ಅಲ್ಲಿ 60% ಕನ್ನಡದ ಅಕ್ಷರಗಳಿಗೆ ಆ ಸೈಜಲ್ಲಿ 60% ಕನ್ನಡಕ್ಕೆ ಮೀಸಲಿಡಬೇಕು, ಇನ್ನು 40% ಬೇರೆ ಭಾಷೆಗೆ, ಯಾವ್ದಾದ್ರು ಭಾಷೆ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಭಾಷೆಗೆ ಬೇಕಾದ್ರೂ 40% ಬಳಸ್ಕೊಳ್ಳಲಿಕ್ಕೆ ಅವಕಾಶ ಇರುವ ಒಂದು ಕಾಯ್ದೆಯನ್ನು ತಿದ್ದುಪಡಿ ನಿನ್ನೆ ದಿವಸ ಮಂತ್ರಿಮಂಡಲದಲ್ಲಿ ಮಂಜೂರು ಮಾಡಿದ್ದೇವೆ. ಸರ್, ಈಗ UT ಖಾದರ್ ಅವರು ಶೌಚಾಲಯ ಸ್ವಚ್ಛಗೊಳಿಸೋದು ಮಕ್ಕಳು ತಪ್ಪೇನಿಲ್ಲ ಅಂತ ಗಮನಿಸಿದ್ರೆ? ಶೌಚ ನಾನು ಗಮನಿಸಿಲ್ಲ, ಅವ್ರು ಹೇಳಿರ್ಬೋದು ಅವ್ರ ಅಭಿಪ್ರಾಯ. ಆದರೆ ಮಾನವ ಮನುಷ್ಯತ್ವದ ದೃಷ್ಟಿಯಿಂದ ಮಕ್ಕಳುಗಳ ಕೈನಲ್ಲಿ ನಾವು ಶೌಚಾಲಯನ ಅಚ್ಚುಕಟ್ಟು ಮಾಡಿಸ್ತಕ್ಕಂಥದ್ದು ಅಮಾನವೀಯವಾದಂತಹ ಕೆಲಸ. ಥ್ಯಾಂಕ್ ಯು.